ಮರದ ಗಾಣ ನೀವೇನ್ ಹೇಳಿದ್ರಿ, ಒಂದು 3 ವರ್ಷ ಅಥವಾ 4 ವರ್ಷ ಮುಂಚೆ ಅನ್ಸುತ್ತೆ ನಿಮ್ ಮಗಳನ್ನ ಇಂಟರ್ವ್ಯೂ ಮಾಡ್ತಾ ನಿಮ್ ಮಗಳು ಎಷ್ಟು ಬ್ಯೂಟಿಫುಲಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ಲು ಅಂದ್ರೆ ಯಾವ ಮರನ ಬಳಸ್ತಾರೆ ಅಂಡ್ ಆಲ್ಸೋ ಈ ಪರ್ಟಿಕ್ಯುಲರ್ ಮರ ನೀವು ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡಬಹುದಂತ ಇಲ್ಲ, ಸೀಲ್ ಬಿಡೋವರೆಗೂ ಮಾತ್ರ ಯೂಸ್ ಮಾಡಬಹುದು. ಎಷ್ಟೋ ಜನಕ್ಕೆ ಈ ಮರದ ಗಾಣದ ಎಣ್ಣೆ ಅಂತ ಗೊತ್ತು ಅಷ್ಟೇ. ಯಾವ ಮರ ಬಳಸ್ತೀರಾ? ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಮರ ಬಂದು ಬಾಗೆ ಮರ ಅಂತ. ಬಾಗೆ ಮರ ಸೈಂಟಿಫಿಕ್ ನೇಮು ಆಲ್ಬೀಸಿಯಾ ಲೆಬೆಕ್ ಅಂತಾರೆ. ಕಾಮನ್ ನೇಮ್ ಬಂದು ರೈನ್ ಟ್ರೀ ಅಂತ. ಸಾಕಷ್ಟು ಕಡೆ ಈ ಕಾರ್ಕ್ ಬಾಲ್ ಕಾಯಿ ಅಂತ ಬರುತ್ತೆ ಗೊತ್ತಲ್ಲ, ಕಾರ್ಕ್ ಬಾಲ್ ನಾವು ಚಿಕ್ಕ ವಯಸ್ಸಲ್ಲಿ ಕಾರ್ಕ್ ಬಾಲ್ ಮಾಡ್ತಾ ಇದ್ವಿ, ಆ ಜಾತಿಗೆ ಸೇರಿದಂತಹ ಮರ ಇದು. ಕೋರಮಂಗಲ ಪೋಸ್ಟ್ ಆಫೀಸ್ ಹತ್ರ ಒಂದಿದೆ, ನಮ್ಮ ವಿದ್ಯಾಪೀಠ ಹತ್ರ ಒಂದಿದೆ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಬಾಗೆ ಮರ ಕಡಿಮೆ ಹಾಕ್ಕೊಂಡು ಬರ್ತಾ ಇದೆ. ನಾನು ಐ ಹ್ಯಾವ್ ಬೀನ್ ಅ ಗ್ರೇಟ್ ಅಡ್ವೊಕೇಟ್ ಆಫ್ ಗಾಣದೆಣ್ಣೆ. ಗಾಣಗಳಲ್ಲಿ ಕಲ್ಲು, ಕಬ್ಬಣ, ಮರ ಮೂರೂ ಗಾಣದೆಣ್ಣೆ ಒಳ್ಳೆಯದೇ. ಒಂದೊಂದು ಸೀಡಿಗೆ ಒಂದೊಂದು ಥರ ಗಾಣ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಕಡಲೆಕಾಯಿ ಎಣ್ಣೆ ನಮ್ಮದು ಮೆಜಾರಿಟಿ ಎಲ್ಲ ಕಡಲೆಕಾಯಿ ಎಣ್ಣೆ, ಎಲ್ಲ ಥರದ ಎಣ್ಣೆಗಳು ನಾವು ಮರದ ಗಾಣದಲ್ಲೇ ಮಾಡೋದು. ಈ ಕುಸುಬೆ ಎಣ್ಣೆ ಇದೆಯಲ್ಲ, ಕುಸುಬೆ ಎಣ್ಣೆ ಸೀಡ್ ಭಾಳ ಹಾರ್ಡು. ಅದನ್ನು ನಮ್ಮ ಬಾಗೆ ಮರದ ಗಾಣಕ್ಕೆ ಹಾಕಿದ್ರೆ ಮರನೇ ಹೊಡೆದೋಗ್ಬಿಡುತ್ತೆ, ಅಷ್ಟು ಗಟ್ಟಿ ಅದು. ಸೊ ಆ ಸೀಡ್ ಕ್ರಷ್ ಆಗ್ತಾ ಮರನೇ ಬೆರಕು ಬಿಟ್ಬಿಡುತ್ತೆ. ಸೊ ಅದನ್ನು ನಾವು ಕಬ್ಬಣದ ಗಾಣದಲ್ಲಿ ಅಥವಾ ಕಲ್ಲಿನ ಗಾಣದಲ್ಲಿ ಹರಿತೀವಿ. ಸೊ ಈ ಬಾಗೆ ಮರ ಏನಾಗ್ತಾ ಇದೆ ಇವಾಗ 2019 ನಾನು ಹೇಳ್ದಂಗೆ ಇವಾಗ ಶುರು ಮಾಡೋವಾಗ ನನಗೆ 2 ಇದ್ದಿದ್ದು ಮನಸ್ಸಲ್ಲಿ. ಒಂದು ಕಾನ್ಸೆಪ್ಟಲ್ಲಿ ಸಿಟಿ ಸೆಂಟ್ರಲ್ಲಿ ಕೊಡಬೇಕು. ಎರಡನೇದು ಗಾಣಗಳು ಕ್ಷೀಣಿಸಿ ಹೋಗ್ತಾ ಇದೆ. ಗಾಣಗಳ ಒಂದು ಲಿಟ್ರಲಿ ನಮಗಿನ್ನು ಹುಡುಕಿದ್ರೂ ಸಿಗಲ್ಲ, ಮ್ಯೂಸಿಯಮಲ್ಲಿ ನೋಡಬೇಕೇನೋ ಅನ್ನೋ ಮಟ್ಟಿಗೆ ಕೊಟ್ಟೋಗ್ತಾ ಇತ್ತು. ಸೊ ಈ ಗಾಣಗಳನ್ನ ರಿವೈವ್ ಮಾಡಬೇಕು ಪ್ಯಾನ್ ಇಂಡಿಯಾ ಅಂತ. ಈ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಮಿಷನ್ನಿಂದ ನಾನು ವಾಪಸ್ ಭಾರತಕ್ಕೆ ಬಂದಿದ್ದು. ಎಷ್ಟು ಸಂಬಳ ಸಂಪಾದನೆ ಮಾಡ್ತಾ ಇದ್ದೆ, ಇವಾಗ ಏನು ಕಷ್ಟಪಡಬೇಕು, ರಿಸ್ಕ್ ತೊಗೊಳ್ಬೇಕು ಅದೆಲ್ಲ ಸರಿ. ಇವಾಗ ಸಪ್ತಸಾಗರದ ಫಿಲಮ್ ಹವಾ ಇರೋದ್ರಿಂದ ಸಪ್ತಸಾಗರದ ಆಚೆ ಸುಪ್ತ ಸಾಗರ ಅಂತ. ಸೊ ಆ ಸಾಗರಗಳ ದಾಟಿದ್ರೇ ನಿಮಗೆ ಯು ಕ್ಯಾನ್ ಸಿ ದಟ್ ಆ ಒಂದು ಎಂಡ್ ರಿಸಲ್ಟ್ ಇದೆಯಲ್ಲ, ಅದು ಭಾಳ ಖುಷಿ ಕೊಡ್ತದೆ. ಇವಾಗ 3,500 ಗಾಣ ದೇಶದಾದ್ಯಂತ ಬಂದಿದೆ. ಗಾಣದೆಣ್ಣೆ ಮತ್ತೆ ಎಲ್ಲರೂ ಉಪಯೋಗಿಸಂಗಾಗಬೇಕು. ಅದೇ ರೀತಿ ನಾವು ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು, ಸಿಟಿಲಿರೋರಿಗೆ ಗಾಣದೆಣ್ಣೆ ಬಳಸೋ ಥರ. ಹಳ್ಳಿಲಿ ಇವಾಗ ಗಾಣ ತೆಗೆದ್ರು ಗಾಣದಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಈ ಸಿಟಿಲಿರೋರು ಆ ಥರ ಅಲ್ಲ, ಅವ್ರು ಎಲ್ಲಿ ಏನಾಗ್ತದೆ ನೋಡಬೇಕು. ಗಾಣ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಅದಕ್ಕೋಸ್ಕರ ಒಂದು ಸ್ಟೋರ್ ಶುರು ಮಾಡಿದ್ವಿ 2019 ಜನವರಿನಲ್ಲಿ. ಸಪ್ತಮ್ ಶುರು ಆದಮೇಲೆ ಅಂದರೆ 19ರಿಂದ ಇವಾಗವರೆಗೂ 5 ವರ್ಷದಲ್ಲಿ, ಇನ್ನೇನು 3 ತಿಂಗಳಿಗೆ 5 ವರ್ಷ ಆಗುತ್ತೆ. 5 ವರ್ಷದಲ್ಲಿ ಸರಿಸುಮಾರು 3,500 ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂನಿಟ್ಸ್ ಬಂದಿದೆ ಇಂಡಿಯಾನಲ್ಲಿ. ನೀವು ಅವಾಗ ಹೇಳ್ತಾ ಇದ್ರಿ ಸೆಲೆಬ್ರಿಟೀಸ್ ಎಂಡೋರ್ಸ್ ಮಾಡ್ತಾರೆ ಅಂತ. ನಾನು ಸೆಲೆಬ್ರಿಟೀಸ್ ಎಂಡೋರ್ಸ್ ಮಾಡಬಾರ್ದು ಅನ್ನೋದಕ್ಕಿಂತ ಸೆಲೆಬ್ರಿಟೀಸ್ ಉಪಯೋಗಿಸ್ತಾ ಇದ್ದಾರಾ? ಇವಾಗ ಸೆಲೆಬ್ರಿಟೀಸು ತಂಬಾಕು ಸೇವನೆ ಮಾಡಿ ಅಂತಾರೆ, ಗುಟ್ಕಾ ಸೇವನೆ ಮಾಡಿ ಅಂತಾರೆ, ಜೂಜಾಡಿ ಅಂತಾರೆ, ರಿಫೈನ್ಡ್ ಆಯಿಲ್ ಉಪಯೋಗಿಸಿ ಅಂತಾರೆ, ಇನ್ಯಾವುದೋ ಕಂಬಿ ಮನೆ ಕಟ್ಟೋದಕ್ಕೆ ಇದನ್ನು ಯೂಸ್ ಮಾಡಿ ಅಂತಾರೆ, ಇನ್ಯಾವುದೋ ಸಿಮೆಂಟ್ ಬಳಸಿ ಅಂತಾರೆ, ಇನ್ಯಾವುದೋ ಅಕ್ಕಿ ತಿನ್ನಿ ಅಂತಾರೆ, ಬೇಳೆ ತಿನ್ನಿ ಅಂತಾರೆ, ಈ ಸಕ್ಕರೆ ತಿನ್ನಿ ಅಂತಾರೆ. ಇದನ್ನೆಲ್ಲ ಸೆಲೆಬ್ರಿಟಿಗಳು ಮನಸಾರೆ ಮಾಡ್ತಾ ಇದ್ದಾರಾ ಇಲ್ಲ ದುಡ್ಡಿಗಾಗಿ ಮಾಡ್ತಾ ಇದ್ದಾರಾ? ಫ್ರೀಯಾಗಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀವು ನಿಜವಾಗ್ಲೂ ಆ ಬ್ರ್ಯಾಂಡ್ ಜೊತೆ ನೀವು ಕೂಡ್ಕೊಂಡಿದ್ದೀರಾ ಅಂದರೆ ನೀವು ಮನಸಾರ ಜನರ ಆರೋಗ್ಯ ದೃಷ್ಟಿಯಿಂದ. ಇವಾಗ ಎಷ್ಟೋ ಸೆಲೆಬ್ರಿಟಿಗಳು ರಮ್ಮಿ ಆಡಿ ಅಂತೀರಾ ಅಥವಾ ಇನ್ನೇನೋ ಜೂಜಾಡಿ ಅಂತೀರಾ. ನೀವು ಮನಸಾರೆ ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗ್ತಾ ಇದೆ ಅಂಥೇಳಿ ಅದನ್ನು ನೀವು ಮನದಟ್ಟು ಮಾಡಿಕೊಂಡು ನೀವು ಇದನ್ನು ಆ್ಯಡ್ ಮಾಡಿದ್ದೀರಾ? ಅದು ಗೊತ್ತಿದ್ದು ಮಾಡಿದ್ದೀರಾ ಇಲ್ಲ ಗೊತ್ತಿಲ್ವಾ ನಿಮಗೆ? ಇದೇ ಥರ ರಿಫೈನ್ಡ್ ಆಯಿಲ್ದು ಒಳ್ಳೆ ಎಕ್ಸಾಂಪಲ್. ನಮ್ಮ ಸೆಲೆಬ್ರಿಟೀಸು ಕರ್ನಾಟಕದಲ್ಲೂ ಮಾಡಿದ್ದಾರೆ, ದೇಶದಲ್ಲಿ ಸಾಕಷ್ಟು ಬಾಲಿವುಡ್ ನಟರು ಮಾಡಿದ್ದಾರೆ. ಸೆಲೆಬ್ರಿಟಿ ಏನು ಅಂದರೆ ಅವ್ರು ಒಂದು ಶರ್ಟ್ ಹಾಕ್ಕೊಂಡ್ರೆ ನಾವು ಅದೇ ಹಾಕ್ಕೋಬೇಕು ಅಂತ, ಅವ್ರು ಯಾರೋ ಒಂದು ಸೀರೆ ಉಟ್ರೆ ನಾವು ಅದೇ ಸೀರೆ ಉಡಬೇಕು ಅಂತ. ಯಾಕಂದರೆ ಅವ್ರನ್ನ ನಾವು ದೇವ್ರ ಥರ ನೋಡ್ತೀವಿ. ಅಭಿಮಾನಿಗಳು ಅಂತಾರಲ್ಲ, ಅವ್ರದ್ದು ಒಂಥರ ಅವ್ರಿಗೆ ಅವರ ನಟ ನಟಿ ಆಗಲಿ ಅವ್ರಿಗೆ ಒಂಥರ ದೇವ್ರಿದ್ದಂಗೆ. ಅವ್ರು ಉಪಯೋಗಿಸಿದ್ರೆ ನಾವು ಹಾಗೆ ಆಗ್ತೀವಿ, ಆ ಥರ ಏನೋ ಒಂದು ಇನ್ಸ್ಪಿರೇಷನ್. ಸೊ ಡೆಫಿನೆಟ್ಲಿ ಐ ಆಮ್ ಅಗೇನ್ಸ್ಟ್ ದಟ್. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ, ರಿಫೈನ್ಡ್ ಆಯಿಲ್ ಅಂದ್ರೆ ಅದರಲ್ಲಿರುವಂತ ಎಲ್ಲಾ ಒಳ್ಳೆ ಗುಣಗಳು ಜಸ್ಟ್ ಇನ್ ಕೇಸ್ ಏನಾದ್ರೂ ಇದ್ರೆ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಬ್ಲೀಚ್ ಮಾಡಿ ಅದರ ವಾಸನೆ ತೆಗೆದು ಕಲರ್ ತೆಗೆದು ಪ್ರಿಸರ್ವೇಟಿವ್ಸ್ ಹಾಕಿ ನಮಗೆ ಕೊಡೋದಕ್ಕೂ ಮುಂಚೆ ಆಡೆಡ್ ವೈಟಮಿನ್ಸ್, ಆಡೆಡ್ ನ್ಯೂಟ್ರಿಯನ್ಸ್ ನ ಏನು ಸೇರಿಸ್ತಾರಲ್ಲ, ದಟ್ ಇಸ್ ನಾಟ್ ನೀಡೆಡ್. ಬಿಕಾಸ್ ಅವರು ಅದನ್ನೆಲ್ಲ ತೆಗೆದು ಆರ್ಟಿಫಿಷಿಯಲಿ ಆಡ್ ಮಾಡ್ತಾ ಇದ್ದಾರೆ, ನ್ಯಾಚುರಲ್ ಆಗಿರೋದನ್ನ ತೆಗೆದು.
ವೆರಾಸ್ ನಾವು ವುಡ್ ಪ್ರೆಸ್ಡ್ ಆಯಿಲ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ಗಳನ್ನ ಪರ್ಚೇಸ್ ಮಾಡಿದಾಗ 100% ಅದು ಮಾತ್ರನೇ ಇರುತ್ತೆ. ಆ್ಯಂಡ್ ಹೆಕ್ಸೇನ ಏನು ಬಳಸ್ತಾರೆ ರಿಫೈನ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಬಟ್ ದೆನ್ ಒನ್ ಕಾಮನ್ ಇಂಗ್ರೀಡಿಯೆಂಟ್ ವಿಚ್ ಜನ ನೋಡಲೇಬೇಕು ಎಣ್ಣೆ ಪರ್ಚೇಸ್ ಮಾಡಬೇಕಾದ್ರೆ ಅನ್ನೋದಿದ್ರೆ ಏನದು? ಕಡಲೆಕಾಯಿ ಎಣ್ಣೆ ತೊಗೊಂಡ್ರೆ ನಾನು ನಿಮ್ಮ ಅಂಗಡಿಗೆ ಬರ್ತೀನಿ, ಕಡಲೆಕಾಯಿ ಎಣ್ಣೆ 1 ಲೀಟ್ರ್ ಕುಡಿಯುತ್ತೆ. ನೀವು ಯಾವುದೋ ಒಂದು ಆಯಿಲ್ ಕೊಡ್ತೀರಾ, ಅದರಲ್ಲಿ ಕಡಲೆಕಾಯಿ ಎಣ್ಣೆ ಬಿಟ್ಟರೆ ಇನ್ನೇನು ಇರಬಾರ್ದು. ಸೊ 100% ಕಡಲೆಕಾಯಿ ಎಣ್ಣೆ. ಆಮೇಲೆ ಇನ್ನೊಂದು ವಿಚಾರ ನೋಡಬೇಕಾಗಿರೋದೇನು ಅಂದರೆ ಯಾವ ಕ್ವಾಲಿಟಿ ಕಡಲೆ ಬೀಜ ಉಪಯೋಗಿಸಿದ್ದಾರೆ. ಇವಾಗ ಯಾವುದೋ ಒಂದು ವೆರೈಟಿ ಬಂದಿದೆ ಆ ಕಡಲೆ ಬೀಜ ವೆರೈಟಿನೂ ಹೇಳಬಾರ್ದು ನಾನು, ಯಾಕಂದರೆ ಅದು ಹೇಳಿದ್ರೆ ರೈತರು ತಪ್ಪಾಗಿ ತಿಳ್ಕೊಳ್ತಾರೆ ಅಥವಾ ಅದನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ ತಪ್ಪಾಗಿ ತಿಳ್ಕೊಳ್ಳುತ್ತೆ ಅಂಥೇಳಿ ಆ ವೆರೈಟಿ ಕಡಲೆ ಬೀಜನ ನಮ್ಮ ಗಾಣದಲ್ಲಿ ನಾವು ಉಪಯೋಗಿಸಲ್ಲ. ಸಾಕಷ್ಟು ಗಾಣಗಳಲ್ಲಿ ಮಿಲ್ಗಳಲ್ಲಿ ಆ ವೆರೈಟಿ ಕಡಲೆ ಬೀಜ ಉಪಯೋಗಿಸ್ತಾರೆ. ಅದು ಮೊದಲನೇದಾಗಿ ಕಹಿ ಇರುತ್ತೆ ಕಡಲೆ ಬೀಜ, ಎರಡನೇದಾಗಿ ಸಿಕ್ಕಾಪಟ್ಟೆ ಆಯಿಲ್ ಪ್ರೊಡಕ್ಷನ್ ಕೊಡುತ್ತದೆ. ಅಂದರೆ ಕ್ವಾಂಟಿಟಿ ನಿಮಗೆ 2.5 ಕಿಲೋಗೆ ನಿಮಗೆ 1 ಲೀಟ್ರ್ ಎಣ್ಣೆ ಬರುತ್ತದೆ, ಕೆಲವೊಂದು ಸಲ 2.25 ಲೀಟ್ರಿಗೆ ಬಂದ್ಬಿಡುತ್ತೆ. ಸೊ ಇನ್ಕ್ರೀಸ್ಡ್ ಆಯಿಲ್ ಕಂಟೆಂಟ್ನ ಇನ್ಕ್ರೀಸ್ ಮಾಡೋಕ್ಕೆ ಅಂತಾನೆ ಅದನ್ನು ಮಾಡಿಫೈ ಮಾಡಿ ಬೆಳೆದಂತಹ ತಳಿ ಅದು. ಓಕೆ, ಬಿಕಾಸ್ ನಾನು ಒಂದು 2-3 ಸಲ ನೋಡಿದ್ದೀನಿ. ಐ ಸ್ಟಿಲ್ ರಿಮೆಂಬರ್ ಸಪ್ತಮ್ ಬನಶಂಕರಿ ಬ್ರಾಂಚ್ ಅಲ್ಲಿ ನಾವು ಕೂತು ಮಾತಾಡ್ತಾ ಇರ್ಬೇಕಾದ್ರೆ ಸುಮಾರು ಕಾಲ್ಸ್ ನಿಮ್ಗೆ ಬಂದಿತ್ತು. ಒಂದನ್ನ ಸ್ಪೀಕರ್ಗೆ ಹಾಕಿ ಮಾತಾಡಿದ್ರಿ. ಸೊ ನಿಮ್ಗೆ 1 kg 100 ರೂಪಾಯಿಗೆ ನೀವು ತರಿಸ್ಕೊಳ್ತಾ ಇದ್ರೆ ಒಂದು 2-3 ಕಾಲ್ಸ್ ಅಲ್ಲಿ ಸರ್ ನಾವು 50 ರೂಪಾಯಿ ಕೊಡ್ತೀವಿ, 40 ರೂಪಾಯಿ ಕೊಡ್ತೀವಿ. ಸೊ ಯು ಹ್ಯಾಡ್ ಅ ಸ್ಮೈಲ್ ಆನ್ ಯೋರ್ ಫೇಸ್ ಅಂಡ್ ಯು ಆಕ್ಚುಲಿ ಸೆಡ್ ಆ ಕಡೆ ಇಂದ ಕಾಲ್ ಮಾಡಿದವ್ರಿಗೆ ಸರಿ ತಗೊಂಬಪ್ಪ ನಿಮ್ ಕಡಲೆಕಾಯಿ ಬೀಜ. ಅವ್ರು ತಗೊಂಬಂದಾಗ ನಿಮ್ಮ ಕಡಲೆಕಾಯಿ ಬೀಜ ಮತ್ತೆ ಅವ್ರು ತಂದಿರೋದನ್ನ ಕಂಪೇರ್ ಮಾಡಿದ್ರಿ, ಟೇಸ್ಟ್ ಕೂಡ ಕೊಟ್ರಿ. ಈ ಕಡಲೆಕಾಯಿ ಬೀಜ ತಿನ್ ನೋಡಿ, ಇದನ್ನ ನೋಡಿ, ಸೈಜ್, ಟೇಸ್ಟ್, ಕ್ವಾಲಿಟಿ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ಕಡಲೆ ಬೀಜ ನೋಡೋದಕ್ಕೆ ನಿಮಗೆ ಚೆನ್ನಾಗಿ ಕಾಣಬಹುದು, ಆದರೆ ಟೇಸ್ಟ್ ಮಾಡಬೇಕು. ಯಾವ ವೆರೈಟಿ ಆಫ್ ಸೀಡ್ ಅದು, ಸಿಹಿಯಾಗಿದೆಯಾ ಕಡಲೆ ಬೀಜ ತಿನ್ನೋದಕ್ಕೆ? ದಪ್ಪಗಿರೋ ಕಡಲೆ ಬೀಜ ನೋಡೋಕ್ಕೆ ಭಾಳ ಚೆನ್ನಾಗಿದೆ ಅಂತಂದರೆ ಅದು ಡೆಫಿನೆಟ್ ಆಗಿ ಅದು ಭಾಳ ಒಳ್ಳೆ ಬ್ರೀಡ್ ಅಂತ ಹೇಳೋದಕ್ಕಾಗಲ್ಲ, ಭಾಳ ಒಳ್ಳೆ ತಳಿ, ಭಾಳ ಒಳ್ಳೆ ಎಣ್ಣೆ ಬೀಜ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ ನೀಡ್ಸ್ ಲಾಟ್ ಆಫ್ ರಿಸರ್ಚ್, ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಾಲೆಡ್ಜ್ ಅಬೌಟ್ ಸೀಡ್ಸ್. ಇದನ್ನು ನಾನು 2019ಕ್ಕೆ ಮುಂಚೆ ಅಂದರೆ 2015ರಿಂದ ಸರಿಸುಮಾರು 3-4 ವರ್ಷಗಳ ಕಾಲ ಮಾಡಿದ್ದಂತಹ ಒಂದು ಟೈಮ್. ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾವ ಥರ ಎಣ್ಣೆ ಕಾಳುಗಳು ಯೂಸ್ ಮಾಡಬೇಕು, ಯಾವ ಥರ ನಾವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಕ್ವಾಲಿಟಿ ಆಯಿಲ್ ಅಂತ. ಕಮಿಂಗ್ ಬ್ಯಾಕ್ ಟು ದಿ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ರಿ. ಇವಾಗ ನೀವು ಯಾವುದೇ ರಿಫೈನ್ಡ್ ಆಯಿಲ್ ಪ್ಯಾಕೆಟ್ ತೊಗೊಳ್ಳಿ, ಇಂಗ್ರೀಡಿಯೆಂಟ್ ನೋಡಿ. ನೀವು ಸೂರ್ಯಕಾಂತಿ ಎಣ್ಣೆ ಏನೋ ಉಪಯೋಗಿಸ್ತಾ ಇದ್ದೀರಾ ಅಂದ್ಕೊಳ್ಳೋಣ, ಸೂರ್ಯಕಾಂತಿ ಎಣ್ಣೆ ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀರಾ. ಇಂಗ್ರೀಡಿಯೆಂಟ್ ಅಂತಂದರೆ ಎಷ್ಟೋ ಕಡೆ ಇವಾಗ ಇಂಗ್ರೀಡಿಯೆಂಟ್ ಅನ್ನೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ತಪ್ಪು. FSSAI ರೂಲ್ ಪ್ರಕಾರ ಆ ಇಂಗ್ರೀಡಿಯೆಂಟ್ನ ಅವ್ರು ಲಿಸ್ಟ್ ಮಾಡಬೇಕು. ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಇರುತ್ತೆ, ನೀವು ಹೇಳ್ದಂಗೆ ಸಿಂಥೆಟಿಕ್ ವೈಟಮಿನ್ಸ್ ಇರುತ್ತೆ, ಆ್ಯಡೆಡ್ ವೈಟಮಿನ್ನು, ಆ್ಯಡೆಡ್ ಮಿನರಲ್ಲು ಅಂತೆಲ್ಲ, ಫೋರ್ಟಿಫೈಡ್ ಆಯಿಲು ಅಂತೆಲ್ಲ ಬರುತ್ತಲ್ಲ. ಈ ವೈಟಮಿನ್ನು ಇದೆಲ್ಲ ಯಾವುದೋ ಗಿಡದಿಂದ ಬೆಳೆಯೋದು, ಅದನ್ನು ಕಿತ್ಕೊಂಡು ಬಂದು ಎಣ್ಣೆಲಿ ಹಾಕಲ್ಲ. ಇದೆಲ್ಲ ಸಿಂಥೆಟಿಕ್ ಆಗಿ ಲ್ಯಾಬಲ್ಲಿ ಮಾಡುವಂಥ ತಯಾರಿಸುವಂಥ ವೈಟಮಿನ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ದ ಕಲ್ಪ್ರಿಟ್ ಅಂದರೆ ಈ ಮಿನರಲ್ ಆಯಿಲ್. ಅದನ್ನು ಮಿನರಲ್ ಆಯಿಲ್ ಅಂತಾರೆ, ಪ್ಯಾರಫಿನ್ ಅಂತಾರೆ. ಈ ಹೆಕ್ಸೇನ್ ಅನ್ನೋದು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡಲ್ಲಿ ಇದನ್ನು ಆಯಿಲ್ನ ತಯಾರಿಸುವಂತಹ ಒಂದು ಪ್ರಕ್ರಿಯೆ. ಸೊ ಟ್ರೇಸಸ್ ಸಹ ಇರಬಾರದು. ಸಾಕಷ್ಟು ಜನ ರಿಫೈನ್ಡ್ ಆಯಿಲ್ ಮಿಲ್ಗಳವರು ನನ್ನ ಹತ್ರ ಆರ್ಗ್ಯೂ ಮಾಡ್ತಾರೆ, ಸಾಲ್ವೆಂಟ್ ಟ್ರೇಸಸ್ ಎಲ್ಲ ಇರಲ್ಲ, ತೆಗೆದು ಬಿಡ್ತೀವಿ ಅಂತ. ಫಸ್ಟ್ ಆಫ್ ಆಲ್ ಸಾಲ್ವೆಂಟ್ ಏನಕ್ಕೆ ಹಾಕಬೇಕು? ನನ್ನ ಪ್ರಶ್ನೆ, ಕಡಲೆಕಾಯಿ ಎಣ್ಣೆ ಹಾಕಿ ಕಡಲೆಕಾಯಿ ಎಣ್ಣೆ ತೆಗಿಬೇಕು. ಇವಾಗ ನೀವು ಕಾಫಿ ಬೇಕು ಅಂದ್ರೆ ಏನು ಮಾಡ್ತೀರಾ? ಹಾಲು, ಕಾಫಿ ಡಿಕಾಕ್ಷನ್ನು, ಸಕ್ಕರೆ, ಬೇಕಿದ್ರೆ ಸಕ್ಕರೆ, ಇಲ್ಲ ಅಂದರೆ ಇಲ್ಲ, ಎರಡೇ ತಾನೇ. ಕಾಫಿಗೆ ಬೇಕಾಗಿರುವಂತಹ ಕಲರು, ಆ ಸ್ಟ್ರಾಂಗ್ ಬರೋದಕ್ಕೆ ಇನ್ನೇನೋ ಬೆರಕೆ, ಹಾಲು ಬಿಳಿಯಾಗಿರೋದಕ್ಕೆ ಇನ್ನೇನೋ ಒಂದು ಬೆರಕೆ, ಜೊತೆಗೊಂದು ಸ್ವಲ್ಪ ಹಾಲು, ಈ ಥರ ಎಲ್ಲ ಏನು ಮಿಕ್ಸ್ ಮಾಡಲ್ಲ. ಹಾಲು, ಕಾಫಿ ಡಿಕಾಕ್ಷನ್ ಅಷ್ಟೇ. ಕರೆಕ್ಟ್. ಒಂದು ಕಾಫಿ ಮಾಡೋಕ್ಕೆ. ದೋಸೆ ಮಾಡೋಕ್ಕೆ ಏನು ಮಾಡ್ತೀರಾ? ಅಕ್ಕಿ, ಬೇಳೆ ನೆನೆಸಿರ್ತೀರಾ, ರುಬ್ತೀರಾ, ಕಾವಲಿ ಮೇಲೆ ಹಾಕ್ತೀರಾ. ಕಡಲೆಕಾಯಿ ಎಣ್ಣೆ ಅಂದ್ರೇನು? ಕಡಲೆಕಾಯಿ ಬೀಜ ಹಾಕ್ತೀನಿ, ರುಬ್ತೀವಿ, ಗಾಢದಲ್ಲಿ ಎಣ್ಣೆ ಬರುತ್ತೆ, ಪ್ಯಾಕ್ ಮಾಡ್ತೀವಿ, ಕೊಡ್ತೀವಿ. ಈ ವೈಟಮಿನ್ ಆ್ಯಡ್ ಮಾಡಿದೆ, ಮಿನರಲ್ ಆ್ಯಡ್ ಮಾಡಿದೆ, ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದೆ, ಯಾಕೆ ಆ್ಯಡ್ ಮಾಡ್ತಾ ಇದ್ದೀರಾ? ಆ್ಯಡ್ ಮಾಡೋದೇನಕ್ಕೆ? ಫಸ್ಟ್ ಆಫ್ ಆಲ್ ನ್ಯೂಟ್ರಿಯನ್ಸ್ ತೆಗೆಯೋದೇನಕ್ಕೆ? ಅದನ್ನ ಆರ್ಟಿಫಿಷಿಯಲಿ ಆ್ಯಡ್ ಮಾಡೋದೇನಕ್ಕೆ? ಮತ್ತೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾಸ್ಟ್.
ರೈಟ್? ಇವತ್ತಿನ ದಿನ ಸಪ್ತಮ್ ಥರದ ಸಾಕಷ್ಟು ಬ್ರ್ಯಾಂಡ್ಸ್ಗಳನ್ನ ನಾವು ನೋಡ್ತೀವಿ ಅಂಡ್ ಕೆಲವು ಬ್ರ್ಯಾಂಡ್ಸ್ ಅಂತೂ ಇಟ್ ಇಸ್ ವೆರಿ ಸಿಮಿಲರ್ ಟು ಸಪ್ತಮ್ ಲೋಗೋ ಕೂಡ. ಸೊ ಅದ್ ನೋಡಿದಾಗೆಲ್ಲ ನಾನು ಅನ್ಕೊಳ್ಳೋದು, ಫಸ್ಟ್ ಸ್ಟಾರ್ಟ್ ಮಾಡಿದವ್ರಿಗೆ ಎಷ್ಟು ಮನ್ಸಿಗೆ ಬೇಜಾರಾಗಬಹುದು. ಇವಾಗ ಕಾಂಟೆಂಟ್ ಅಂತಾನೆ ತಗೊಳ್ತಾ, ಇವಾಗ ನಾನು ವಾಯ್ಸ್ ಆಫ್ ಬೆಂಗಳೂರು ಸ್ಟಾರ್ಟ್ ಮಾಡಿದೆ, ಸುಮಾರು ಜನ ಅದೇ ಥರದ್ದನ್ನ ಮಾಡಿದಾಗ ಐ ಆಕ್ಚುಲಿ ಫೀಲ್ ದಟ್ ಓಕೆ, ಒಂದು ಕ್ರೆಡಿಟ್ಸ್ ಕೊಡಲ್ಲ, ಎರಡನೇದು ಎಕ್ಸಾಕ್ಟ್ ಸೇಮ್ ಟು ಸೇಮ್ ಹಚ್ಚಿಳಿಸ್ತಾರೆ. ಅದು ಕ್ರಿಯೇಟರ್ಗೆ ಆಕ್ಚುಲಿ ತುಂಬಾ ಹರ್ಟ್ ಆಗುವಂಥ ವಿಷಯ. ಅಫ್ಕೋರ್ಸ್ ವಿಲ್ ಹ್ಯಾವ್ ಟು ಬಿ ವೆರಿ ವೆರಿ ಪ್ರಾಕ್ಟಿಕಲ್, ನಾಟ್ ದಟ್ ನಾವು ಒಂದೇ ಇದನ್ನ ಮಾಡಬೇಕು, ನಾವು ಒಬ್ಬರೇ ಇದನ್ನ ಮಾಡ್ಬೇಕಂತ ಅಲ್ಲ, ಐ ಅಗ್ರಿ. ಬಟ್ ಏನ್ ತುಂಬಾ ಸಿಮಿಲಾರಿಟಿ ಇರುತ್ತೆ. ಈ ಬ್ರ್ಯಾಂಡ್ ಅಲ್ಲಿ ಸಪ್ತಮಕ್ಕೆ ಬಂದು ಎಣ್ಣೆನ ಪರ್ಚೇಸ್ ಮಾಡಿದವ್ರು ಇನ್ನೆಲ್ಲೋ ಹೋಗಿ ಹೆಸರನ್ನ ಗಮನಿಸದೇ ಇದ್ರೆ ದೇರ್ ಆರ್ ಹೈ ಪ್ರಾಬಬಿಲಿಟಿ ದಟ್ ದೇರ್ ಇಸ್ ಅ ಚಾನ್ಸ್ ದಟ್ ಇದು ಸಪ್ತಮೆ ಅಂತ ಅನ್ಕೊಂಡು ತಗೊಂಡು ಹೋಗೋಷ್ಟು ಚಾನ್ಸಸ್ ಅಂತೂ ಇದೆ. ಪಾಯಿಂಟ್ ನಂಬರ್ 1. ನಂಬರ್ 2, ನನ್ನ ಫ್ರೆಂಡನ್ನ ರೀಸೆಂಟ್ ಆಗಿ ಕನ್ವಿನ್ಸ್ ಮಾಡಿದೆ ನಾನು ಟು ಶಿಫ್ಟ್ ಫ್ರಮ್ ರಿಫೈನ್ಡ್ ಆಯಿಲ್ ಟು ವುಡ್ ಪ್ರೆಸ್ಡ್ ಆಯಿಲ್. ಅಂಡ್ ಅವಳು ಹೇಳಿದ ಫಸ್ಟ್ ಪಾಯಿಂಟೇ ದುಡ್ಡು. ನನ್ನ ಬಜೆಟ್ 300 ರೂಪಾಯಿ ಇದೆ ಅಷ್ಟೇ ಕಣೆ ಅಂತ. ಸೊ ಸುಮಾರು ಕಡೆ 300 ರೂಪಾಯಿಗೂ ಕೊಡ್ತಾರೆ 1 ಲೀಟರ್ ಕಡಲೆಕಾಯಿ ಎಣ್ಣೆ, 250 ರೂಪಾಯಿಗೂ ಕೊಡ್ತಾರೆ. ಸೊ ನಿಮ್ಮ ಒಂದು ಇಂಟರ್ವ್ಯೂನಲ್ಲೇ ನಾನು ನೋಡ್ತಾ ಇದ್ದೆ, ಸಪ್ತಮ್ಗಿಂತ ಬೆಟರ್ ಆಗಿ ಯಾರು ಕೊಡೋದಕ್ಕೆ ಆಗದೇ ಇಲ್ಲ. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹೈಯೆಸ್ಟ್ ಕ್ವಾಲಿಟಿ ನಾವು ಆಲ್ರೆಡಿ ಕೊಡ್ತಾ ಇದೀವಿ, ಇದಕ್ಕಿಂತ ಮೇಲಿನೇನೂ ಇಲ್ಲ ಅಂತ. ಸೊ ನೀವೊಂದು 400 ರೂಪಾಯಿ ಚಾರ್ಜ್ ಮಾಡ್ತೀರಾ 1 ಲೀಟರ್ಗೆ ಅಂದ್ರೆ, ಹೌ ಡು ಯು ಜಸ್ಟಿಫೈ ಇದನ್ನ ಫಾರ್ ಪೀಪಲ್ ಹೂ ಆಸ್ಕ್ ನಿಮ್ಮಲ್ಲೇ ಏನಕ್ಕೆ ತಗೋಬೇಕು ನಾನು ಅಂತ? ಮೊದಲನೇದು, ಸಪ್ತಮ್ ತೈಲ ಬ್ರ್ಯಾಂಡ್ ಯಾರ್ಯಾರು ಕಾಪಿ ಮಾಡಿದ್ರು ಅವ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ. ಖಂಡಿತ ಹರ್ಟ್ ಆಗುತ್ತೆ. ಸಪ್ತಮ್ ತೈಲ ಅನ್ನೋದೇ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕು. ಲೀಗಲಿ ಅವರು ಅದನ್ನು ಕಾಪಿ ಮಾಡೋಂಗಿಲ್ಲ. ಇನ್ಕ್ಲೂಡಿಂಗ್ ಲೇಬಲ್ ಡಿಸೈನಿಂದ ಹಿಡಿದು ನಮ್ಮ RR ನಗರದಲ್ಲೂ ಒಬ್ಬರು ಕಾಪಿ ಮಾಡಿದ್ದಾರೆ, ರಾಜಾಜಿನಗರದಲ್ಲಿ ಮಾಡಿದ್ದಾರೆ, ಹುಬ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ ಎಲ್ಲನೂ. ನಾನು ಅವರೆಲ್ಲ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ಸಾಕಷ್ಟು ಜನ ಅದನ್ನು ಚೇಂಜ್ ಮಾಡಿದ್ದಾರೆ. ಒಂದು ನಮ್ಮ ಕ್ರಿಯೇಟಿವಿಟಿನ ಕಾಪಿ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋಬೋದು. ಎರಡನೇದೇನು ಅಂತಂದರೆ, ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಇವಾಗ ನಾನು ಹೇಳ್ದಂಗೆ ಗಾಣಗಳು ವಾಪಸ್ ಬರಲಿ ಅನ್ನೋದು ಒಂದು ಇದರಿಂದ ನಾನು ಶುರು ಮಾಡಿದಂಥ ಇದು. ಪರವಾಗಿಲ್ಲ, ಕಾಪಿ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತೇಳಿ. ಇನ್ಸ್ಪೈರ್ ಆಗೋದು ಬೇರೆ, ಕಾಪಿ ಮಾಡೋದು ಹೌದು, ನಿಜ. ಸೊ ಆದರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಲೀಗಲಿ ಅವರು ಅದನ್ನು ಯೂಸ್ ಮಾಡೋಂಗಿಲ್ಲ. ಇವಾಗ ತೈಲ ಅನ್ನೋದೇನಿದೆ, ಇಟ್ಸ್ ಅ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕು, TAILA ಅಂತ. ಅದು ಆ್ಯಕ್ಚುಲಿ ಯಥಾವತ್ತಾಗಿ ಅದೇ ಕಾಪಿ ಮಾಡಿಬಿಡ್ಯಾರ. ಇವಾಗ ಸಪ್ತಮ್ ಅನ್ನೋ ಜಾಗದಲ್ಲಿ ಒಂದು 2-3 ಅಕ್ಷರಗಳು ಬೇರೆ ಬೇರೆ ಚೇಂಜ್ ಮಾಡಿದ್ದಾರೆ, ಲೇಬಲ್ಲು, ಆಚೆ ಕಡೆ ಬೋರ್ಡು, ಇದೆಲ್ಲ. ಸೊ ನಿಮ್ಮ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಈ ಬ್ರ್ಯಾಂಡ್ಗಳು ಏನು ಮಾಡ್ತೀವಿ ನಾವು ಕ್ರಿಯೇಟಿವಿಟಿ, ಅದನ್ನು ಅಟ್ಲೀಸ್ಟ್ ಕಾಪಿ ಮಾಡ್ಕೊಬೇಡಿ. ಗಾಣಗಳ ಬಗ್ಗೆ ಸಾಕಷ್ಟು ನಾನು ವಿಡಿಯೋಗಳು ಮಾಡಿದ್ದೀನಿ, ಗಾಣಗಳ ಬಗ್ಗೆ ನಾನು ಪ್ರಚಾರ ಕೊಟ್ಟಿದ್ದೀನಿ ದೇಶದಾದ್ಯಂತ. ಗಾಣಗಳನ್ನ ಯಾವ ರೀತಿ ತಯಾರಿಸ್ತಾರೆ, ಗಾಣ ಯಾವ ರೀತಿ ಕೊಂಡ್ಕೋಬೇಕು, ಗಾಣದ ಫ್ಯಾಕ್ಟ್ರಿ ಯಾವ ರೀತಿ ಮಾಡಬೇಕು, ಇದರಿಂದ ನನಗೆ ಸಾಕಷ್ಟು ವರ್ಷಗಳ ಒಂದು ಪರಿಶ್ರಮ ಇದೆ. 70-80 ಜನ ಈ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ. ಅಟ್ಲೀಸ್ಟ್ ಬ್ರ್ಯಾಂಡ್ ಡಿಸೈನ್ ಏನಿದೆ ಅದನ್ನು ಕಾಪಿ ಮಾಡಬೇಡಿ. ಥ್ಯಾಂಕ್ಸ್ ಆ ಪ್ರಶ್ನೆ ಕೇಳಿದ್ದಕ್ಕೆ. ಬಟ್ ನಾನು ಯಾರ ಹತ್ರನೂ ಹೋಗಿ ಜಗಳ ಆಡಿಲ್ಲ. ನಮ್ಮ ಬ್ರ್ಯಾಂಡನ್ನು ನೀವು ಕಾಪಿ ಮಾಡಿದ್ದೀರಾ, ನಮ್ಮ ಬ್ರ್ಯಾಂಡ್ ಥರ. ಇವಾಗ ಬಿಸ್ಲರಿ ಶುರು ಆದಾಗ ನೂರಾರು ಕಂಪ್ನಿಗಳು ಬಿಸ್ಲರಿ ಥರನೇ ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರು. ಆ ಬಿಸ್ಲರಿ ಅವ್ರು ಏನು ಮಾಡಿದ್ರು, ಅವರೇ ಕಲರ್ ಚೇಂಜ್ ಮಾಡ್ಕೊಂಡು ಹೋದ್ರು. ನೀಲಿಯಿಂದ ಹಸಿರಿಗೆ ಮಾಡ್ಕೊಂಡೋಗಿ ಹಸಿರನ್ನೇ ಶುರು ಮಾಡ್ಕೊಂಡು ಹೋದ್ರು ತಿರ್ಗಾ. ಹೌದು. ಸೊ ಈ ಕಾಪಿ ಮಾಡಿದವ್ರಿಗೆಲ್ಲ ಏನು ಹೇಳ್ತೀನಿ ಅಂದರೆ, ನೀವು ಯಾವಾಗಲೂ ಯು ವಿಲ್ ಬಿ ಎ ಕಾಪಿ ಕ್ಯಾಟ್. ನಿಮ್ಮಲ್ಲೇ ಅದು ಮನಸ್ಸಲ್ಲಿ ಒಂದು ಅಳುಕಿರುತ್ತೆ, ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ನಿಮ್ಮದೊಂದು ಕ್ರಿಯೇಟಿವಿಟಿ ಅಂತ ಇರಲ್ಲ. ಕಷ್ಟಪಟ್ಟು ಗಾಣದ ಫ್ಯಾಕ್ಟ್ರಿ ಮಾಡಿದ್ದಾರೆ, ಕಷ್ಟಪಟ್ಟು ಬಿಸ್ನೆಸ್ ಮಾಡಿದ್ದಾರೆ, ಸಾಲ ಸೋಲ ಮಾಡಿದ್ದಾರೆ. ನಿಮ್ಮದೇ ಆದೊಂದು ಐಡೆಂಟಿಟಿ ಬೆಳೆಸ್ಕೊಳ್ಳಿ, ನಿಮ್ಮದೇ ಆದಂಥ ಬ್ರ್ಯಾಂಡ್ ಬೆಳೀಲಿ. ಸಪ್ತಮ್ಗಿಂತ ನಿಮ್ಮ ಬ್ರ್ಯಾಂಡ್ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಮನಸಾರೆ. ಯಾಕಂದರೆ ಇವತ್ತಿನ ದಿನ ಸಾವಿರಾರು ಗಾಣಗಳನ್ನ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಸಪೋರ್ಟ್ ಮಾಡಿದ್ದೀನಿ. ಅವ್ರು ಫೋನ್ ಮಾಡಿದಾಗ ಯಾವ ರೀತಿ ಪ್ರಾಸೆಸ್ ಮಾಡಬೇಕು, ಇನ್ಯಾರೋ ಫೋನ್ ಮಾಡ್ತಾರೆ, ಸರ್ ಇದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇನ್ನೂ ಒಂದು ಸಮಸ್ಯೆ ಆಗಿದೆ ಅಂತಾರೆ, ಮೆಷಿನ್ ಬಗ್ಗೆ ಇನ್ನೇನೋ ಕೇಳ್ತಾರೆ, ಫೋನ್ಗಳು ಮಾಡ್ತಾರೆ, ಬಂದು ಆಫೀಸಲ್ಲಿ ಮೀಟ್ ಮಾಡ್ತಾರೆ. ಸಾಕಷ್ಟು ಜನರುಗಳಿಗೆ ನಾವು ಒಂದು ಪ್ರೇರಣೆ ಆಗಿದ್ದೀವಿ, ಇನ್ಸ್ಪೈರ್ ಮಾಡಿದ್ದೀವಿ. ಸೊ ಈ ಒಂದು ವಿಚಾರದಲ್ಲಿ ಅಟ್ಲೀಸ್ಟ್ ಕಾಪಿ ಮಾಡದೆ ನಿಮ್ಮದೇ ಆದಂಥ ಒಂದು ಸ್ವಂತ ಏನಿದೆ ನಿಮ್ಮ ಕ್ರಿಯೇಟಿವಿಟಿನ ಬೆಳೆಸ್ಕೊಂಡು ಬ್ರ್ಯಾಂಡ್ನ ಬೆಳೆಸ್ಕೊಳ್ಳಿ. ಎರಡನೇದಾಗಿ ಪ್ರೈಸ್ ಕೇಳಿದ್ರಿ. ಸಪ್ತಮ್ ಉಪಯೋಗಿಸೋ ಕಡಲೆ ಬೀಜನ ಎಲ್ಲರೂ ಉಪಯೋಗಿಸಿದ್ರೆ ಖಂಡಿತ ಅದೇ ಆಯಿಲ್ ಬರುತ್ತೆ. ಬಟ್ ಅದನ್ನೇ ಸಪ್ತಮ್ ಯೂಸ್ ಮಾಡ್ತಾ ಇರೋದೇ ನಾವು ಯೂಸ್ ಮಾಡ್ತಾ ಇರೋದು ಅಂತ ಸುಳ್ಳು ಹೇಳಿ ಲೋ ಕ್ವಾಲಿಟಿ ಆಯಿಲ್ನ ಮಾರೋದಕ್ಕೆ ಹೋಗಬೇಡಿ. ಯಾಕಂದರೆ ಲಾಭ ಮಾಡಿ ಅದೇನು ಅಪರಾಧ ಅಲ್ಲ. ಸೊ ಮೋಸ ಮಾಡೋದಕ್ಕೆ ಹೋಗಬೇಡಿ.
ಸುಳ್ಳು ಹೇಳಬೇಡಿ. ನಿಮ್ಮ ಪ್ರಾಫಿಟ್ ಎಷ್ಟು ಬೇಕಾದ್ರೂ ತೊಗೊಳ್ಳಿ, ಅದೇನು ತೊಂದರೆ ಇಲ್ಲ. ಜನರಿಗೆ ಬೇಕಾದರೆ ತೊಗೊಳ್ತಾರೆ, ಇಲ್ಲಾಂದರೆ ಇಲ್ಲ, ಅವ್ರ ಕೈಗೆಟಕಿದ್ರೆ. ಸುಳ್ಳು ಹೇಳಬಾರ್ದು. ಇನ್ನೊಂದು ಬ್ರ್ಯಾಂಡನ್ನ ನೀವು ಕಂಪೇರ್ ಮಾಡಿಕೊಂಡು ಸೇಲ್ ಮಾಡಬೇಡಿ. ಆಮೇಲೆ ಇನ್ನೊಂದು ಬ್ರ್ಯಾಂಡ್ನ ಇನ್ನೊಂದು ಕಂಪ್ನಿನ ನೀವು ತುಳಿಯೋದಕ್ಕೆ ಹೋಗಬೇಡಿ. ಇವತ್ತು ಸಪ್ತಮಲ್ಲಿ ಭಾಳ ಸ್ಟ್ರಿಕ್ಟಾಗಿ ರೂಲ್ ಮಾಡಿದ್ದೀನಿ. ನಾವು ಇನ್ನೊಂದು ಗಾಣದ ಬಗ್ಗೆ ನಾವು ಮಾತಾಡಲ್ಲ, ಇನ್ನೊಬ್ಬರ ಕ್ವಾಲಿಟಿ ಬಗ್ಗೆ ನಾವು ಕಾಮೆಂಟ್ ಮಾಡಲ್ಲ, ಬೇರೆ ಬ್ರ್ಯಾಂಡ್ ಬಗ್ಗೆ ನಾವು ತುಚ್ಛವಾಗಿ ಮಾತಾಡಲ್ಲ, ಕಂಪ್ಯಾರಿಸನು ಮಾಡಲ್ಲ. ಇನ್ಫ್ಯಾಕ್ಟ್ ನನಗೆ ಎಷ್ಟೋ ಬ್ರ್ಯಾಂಡ್ಗಳಲ್ಲ, ಯಾವ ಬ್ರ್ಯಾಂಡ್ಗಳದ್ದು ನನಗೆ, ಯಾವ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕಂಪ್ನಿಗಳದ್ದು ನನಗೆ ಆಯಿಲ್ ಪ್ರೈಸೇ ಗೊತ್ತಿಲ್ಲ. ಇವತ್ತಿನ ದಿನ ನನ್ನ ಬೆಲೆ ಇದು, ನಾನು ತರ್ತಾ ಇರೋ ಕ್ವಾಲಿಟಿ ರಾ ಮೆಟೀರಿಯಲ್ ಕಾಸ್ಟ್ ಇದು. ಇವತ್ತಿನ ದಿನ 400 ರೂಪಾಯಿಗೆ ಕಡಲೆಕಾಯಿ ಎಣ್ಣೆ ನನ್ನ ಕ್ವಾಲಿಟಿನಲ್ಲಿ ತಿರ್ಗಾದೆ ಹೇಳ್ತೀನಿ ನಿಮ್ಗೆ. ಅವತ್ತನ್ನು ಹೇಳಿದ್ದೆ, ಇವತ್ತು ಅದೇ ವಿಚಾರ ಹೇಳ್ತಾ ಇದ್ದೀನಿ. ನಾನು ಕೊಡ್ತಾ ಇರೋ ಕಡಲೆಕಾಯಿ ಎಣ್ಣೆ, ನಾನು ಕೊಡ್ತಾ ಇರೋ ಕಡಲೆಕಾಯಿ ಕ್ವಾಲಿಟಿ ಬೀಜ ಏನು ತರ್ತಿದ್ದೀನಿ, ಇಂಡಿಯಾಲಲ್ಲ ಇಡೀ ವರ್ಲ್ಡಲ್ಲಿ ಯಾವ ಮೂಲೆಯಲ್ಲೂ ಈ ಪ್ರೈಸ್ಗೆ ಕೊಡೋದಕ್ಕಾಗಲ್ಲ. ಒಂದು ರಾ ಮೆಟೀರಿಯಲ್ ಕ್ವಾಲಿಟಿ, ಎರಡನೇದು ಪ್ರಾಸೆಸಿಂಗ್ ಹೈಜೀನ್. ಸೊ ಆ ಒಂದು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ 100% ಮೇಂಟೈನ್ ಮಾಡಿಕೊಂಡು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಒಂದು ನಾನು 5 ವರ್ಷದಿಂದ ಸಪ್ತಮ್ ತೈಲ ಬಳಸ್ತಾ ಇರೋದ್ರಿಂದ ಅಂಡ್ ಇನ್ಸೈಡ್ ಇನ್ಫಾರ್ಮೇಶನ್ ಕೂಡ ಗೊತ್ತಿರೋದ್ರಿಂದ ನಾನು ಏನ್ ಹೇಳ್ಬಹುದಂದ್ರೆ, ಗ್ರೌಂಡ್ ನಟ್ ಆಯಿಲ್ ಹೈಯೆಸ್ಟ್ ಸೇಲ್ ಆಗೋದು, ಅದರಲ್ಲಿ ನಿಮ್ಗೆ ಲೋಯೆಸ್ಟ್ ಪ್ರಾಫಿಟ್ ಇರೋದು. ಇದಂತೂ ನನಗೆ 100% ರೈಟ್. ಅಂಡ್ ಇಲ್ಲಿ ಕೂತು ಕೌಂಟರ್ ಸುಮಾರು ಜನ ಬಂದು ಏನು ಆಯಿಲ್ ಪರ್ಚೇಸ್ ಮಾಡ್ತಿದ್ರು, ನಿಮ್ಮ ಸ್ಟಾಫ್ ಹೇಳ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ, ದಟ್ ಫಸ್ಟ್ ಟೈಮ್ ಮಾತ್ರ ಕಂಟೈನರ್ ಫ್ರೀ. ಅಂದ್ರೆ ಎಷ್ಟೊಂದು ಎಥಿಕ್ಸ್ ಗಳನ್ನ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಸೆಕೆಂಡ್ ಟೈಮ್ ಇಂದ ನಿಮ್ ಕಂಟೈನರ್ ನೀವೇ ತಗೊಂಡ್ಬನ್ನಿ ಅಂತ. ಸೊ ಆಲ್ಸೋ ದಟ್ ವಾಸ್ ಸಪೋಸ್ ಟು ಬಿ ಮೈ ನೆಕ್ಸ್ಟ್ ಕ್ವೆಶ್ಚನ್, ಬಿಕಾಸ್ ಪ್ಲಾಸ್ಟಿಕ್ ಮತ್ತೆ ಸುಮಾರು ಜನ ಅದನ್ನ ಕೂಡ ಕ್ವೆಶ್ಚನ್ ಮಾಡ್ತಾರೆ, ಪ್ಲಾಸ್ಟಿಕ್ ಅಲ್ಲಿ ಏನು ಕೊಡ್ತೀರಾ ಅಂತ. ಒಂದಷ್ಟು ಗ್ಲಾಸ್ ಬಾಟಲ್ಸ್ ಗಳನ್ನ ಕೂಡ ನಾನು ನೋಡಿದೀನಿ ಸಪ್ತಮ್ ಅಲ್ಲಿ. ಐ ಆಮ್ ನಾಟ್ ಶೋರ್ ಇವಾಗ ಇದೆಯಾ ಇಲ್ವಾ ಅಂತ, ಬಿಕಾಸ್ ಕೋಕೋನಟ್ ಆಯಿಲ್ ಇರ್ಬೋದು, ಈ ಗ್ಲಾಸ್ ಬ್ಯೂಟಿಫುಲಿ ಡಿಸೈನ್ ಗ್ಲಾಸ್ ಬಾಟಲ್ಸ್ ಅಲ್ಲಿ ಕೂಡ ಕೊಡ್ತಿದ್ರಿ. ಸೊ ವೈ ಪ್ಲಾಸ್ಟಿಕ್ ಅನ್ನೋರ್ಗೆ ಏನ್ ಹೇಳ್ತೀರಾ? ಓಕೆ, ಮೊದಲನೇದಾಗಿ ನಮ್ಮ ಕಂಟೈನರ್ ಇದು ಏನು ಹೇಳ್ತಾ ಇದ್ದೀವಿ, ಕಸ್ಟಮರು ಇಲ್ಲಿ ಸುತ್ತಮುತ್ತಲೇ ಇದ್ದೀರಾ ಅಂತಂದರೆ ಮನೆಯಿಂದ ನೀವು ಯಾವುದಾದ್ರು ಒಂದು ಸ್ಟೀಲ್ ಡಬ್ಬಿ ತೊಗೊಂಡು ಬಂದರೂ ನಾವು ಹಾಕ್ಕೊಡ್ತೀವಿ. ಮೊದಲನೇ ಸಲ ನೀವು ಬಂದಾಗ ನಾವು ಕಂಟೈನರ್ಗೆ ಚಾರ್ಜ್ ಮಾಡಲ್ಲ. ಬಾಟಲ್ ಚಾರ್ಜಸ್ಸು, ಲೇಬಲ್ ಚಾರ್ಜಸ್ಸು, ಪ್ರಿಂಟಿಂಗ್ ಚಾರ್ಜಸ್ಸು ಎಲ್ಲ ಇರುತ್ತೆ. ಸೊ ಅದು ನಾವು ಫ್ರೀಯಾಗಂತೂ ಕೊಡೋಕ್ಕೆ ಬರಲ್ಲ. ಬಟ್ ಮೊದಲನೇ ಸಲ ಬರ್ತಾ ಇದ್ದಾರಲ್ಲ ಕಸ್ಟಮರು, ನಮ್ಮ ಪ್ರಾಫಿಟಲ್ಲೇ ಅದನ್ನು ಕಡಿಮೆ ಮಾಡಿಕೊಂಡು ನಿಮಗೆ ನಾವು ವಿತೌಟ್ ಬಾಟಲ್ ಚಾರ್ಜ್ ಏನಿದೆ, ಬರೀ ಆಯಿಲ್ ಪ್ರೈಸ್ ಏನಿದೆ ಅದನ್ನು ಕೊಡ್ತಾ ಇದೀವಿ. ಸೆಕೆಂಡ್ ಟೈಮ್ ಕಂಟೈನರ್ ತರ್ತಾರೆ, 199 ಜನ ಕಂಟೈನರ್ ತರ್ತಾರೆ. ಬಿಕಾಸ್ ಹೇಳಿದಾಗ ರಿಜಿಸ್ಟರ್ ಆಗುತ್ತೆ. ಹೌದು, ಪ್ರತಿಯೊಬ್ಬರಿಗೆ ಆಮೇಲೆ ಬೋರ್ಡು ಹಾಕಿದೀವಿ, ಕಂಟೈನರ್ ತೊಗೊಂಡು ಬನ್ನಿ, ತೊಳೆದು ಒಣಗಿಸಿರ್ಬೇಕು ಅಂತೇಳಿ. ತಿರ್ಗಾ ಇದೇ ಬಾಟಲ್ ತರ್ತಾರೆ ಕೆಲವರು, ಅದ್ರಲ್ಲಿ ಹಾಕೊಡಲ್ಲ ನಾವು. ಯಾಕಂದ್ರೆ ಇದು ರೀಸೈಕಲ್ ಮಾಡ್ಬೋದಾ ಅಂತ ವರ್ಜಿನ್ ಪಾಲಿಮರು. ಬಟ್ ಆದ್ರೂ ಸಹ ಪ್ಲಾಸ್ಟಿಕ್ ಇದನ್ನ ತೊಳೆದಿರಲ್ಲ ಕೆಲವರು, ಹಾಕೊಡೋದು ಇಲ್ಲ ನಾವು. ಸೊ ಫ್ರೆಶ್ ಬಾಟಲ್ಸೇ ನಾವು ಪ್ಯಾಕ್ ಮಾಡಿಕೊಡೋದು. ಗ್ಲಾಸ್ ಬಾಟಲ್ಸ್ ಇವತ್ತಿಗೂ ಇದೆ, ಡಿಸ್ಪ್ಲೇ ಮಾಡಿರಲ್ಲ. ಯಾಕಂದ್ರೆ ಕಸ್ಟಮರ್ ಕೇಳಿದ್ರೆ ಮಾತ್ರ ನಾವು ಹಾಕ್ಕೊಡ್ತೀವಿ. 100ಕ್ಕೆ 99 ಜನ ಗ್ಲಾಸ್ ಬಾಟಲ್ ತಗೊಳ್ಳಿ ಅಂದ್ರೂ ತಗೊಳ್ಳಲ್ಲ. ಸೊ ಇದು ಕನ್ಸ್ಯೂಮರ್ ಡ್ರಿವನ್ ಮ್ಯಾನುಫ್ಯಾಕ್ಚರರ್ ಬಿಹೇವಿಯರ್. ಅಗೇನ್, ನಾನು 100ಕ್ಕೆ 100 ಬರೀ ಗ್ಲಾಸ್ ಬಾಟಲ್ ಮಾಡ್ತೀನಿ ಅಂದ್ರೆ ಯಾರು ತಗೊಳ್ಳೋದೇ ಇಲ್ಲ. ಯಾಕಂದ್ರೆ 30 ರೂಪಾಯಿ ಗ್ಲಾಸ್ ಬಾಟಲ್ ಏನಕ್ಕೆ ಕೊಡ್ಬೇಕು ಎಕ್ಸ್ಟ್ರಾ ಅಂತಾರೆ. ನಮಗಂತೂ ಫ್ರೀ ಬರಲ್ಲ. ಕರೆಕ್ಟ್. ಗ್ಲಾಸ್ ಬಾಟಲ್ ಎರಡನೇದು ಏನು ಅಂದರೆ ಒಡೆದೋಗುತ್ತೆ. ಇವಾಗ ಪ್ಯಾಕಿಂಗ್ ಮಾಡಿ ನಾನು ಅಮೆಝಾನು, ಫ್ಲಿಪ್ಕಾರ್ಟು, Saptam.com ಅಲ್ಲೆಲ್ಲ ಬೇರೆ ಸ್ಟೇಟ್ಗಳಿಗೆಲ್ಲ ಕಳಿಸೋವಾಗ ಬ್ರೇಕೇಜಸ್ ಜಾಸ್ತಿ ಇರುತ್ತೆ. ಪ್ಯಾಕ್ನ ತೊಗೊಂಡು ಬಿಸಾಕ್ತಾರೆ ಕೊರಿಯರ್ ಅವರು, ಕಸ್ಟಮರ್ ಹ್ಯಾಂಡ್ಲ್ ಮಾಡೋವಾಗ ಒಡೆದೋಗುತ್ತೆ. ಸೊ ಸಾಕಷ್ಟು ಕಂಪ್ಲೇಂಟ್ಗಳಿತ್ತು. ಅದರಿಂದ ಪ್ಯಾಕೇಜಿಂಗಿಗೆ ಪ್ಲಾಸ್ಟಿಕ್ ಬಾಟ್ಲ್ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ 99% ಆಫ್ ದ ಕಸ್ಟಮರ್, ನಾನು ಹೇಳ್ದಂಗೆ ಫಸ್ಟ್ ಟೈಮ್ ಕಸ್ಟಮರ್ ಮಾತ್ರ ಇದನ್ನು ತೊಗೊಂಡೋಗ್ತಾರೆ. ಎರಡನೇ ಸಲ ಬರೋರು ಬಾಟಲ್ ತೊಗೊಳ್ಳೋದೇ ಇಲ್ಲ. ಸೊ ಇದೇನಾಗೋಗಿದೆ, ಒಂಥರ ನೆಸೆಸರಿ ಈವಿಲ್ ಥರ ಆಗೋಗಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಪ್ಲಾಸ್ಟಿಕ್ಗೆ ತಕ್ಕನಾದ ರಿಪ್ಲೇಸ್ಮೆಂಟ್ ಇನ್ನೂ ಬಂದಿಲ್ಲ ಪ್ರಪಂಚದಲ್ಲಿ, ವಿಚ್ ಇಸ್ ಈಕ್ವಿವೆಲೆಂಟ್, ರೈಟ್? ಅದು ಒಂದು. ಆ್ಯಂಡ್ ಕೆಲವೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳು ಇವಾಗ ತಂದಿರುವಂಥ ಒಂದು ಬದಲಾವಣೆ ವಿಚ್ ಐ ರಿಯಲಿ ಲೈಕ್ಡ್. ಅವರ ಬ್ರ್ಯಾಂಡ್ ನಾವೇನಾದ್ರೂ ಪರ್ಚೇಸ್ ಮಾಡಿದಾಗ, ಸೇ ಒಂದು ಹಾಲು ಅಂತಾನೆ ಅನ್ಕೊಳ್ಳೋಣ, ಅಥವಾ ಇದೇ ತರದ ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ ಏನೋ ಒಂದನ್ನ ನಾನು ಪರ್ಚೇಸ್ ಮಾಡಿರ್ತೀನಿ, ಅದು ಯೂಸ್ ಆದ್ಮೇಲೆ ಅದನ್ನ ವಾಪಸ್ ನಮಗೆ ಕಳಿಸ್ಕೊಡಿ, ಅಥವಾ ನಮಗೆ ತಲುಪಿಸಿ, ಕೊರಿಯರ್ ಮಾಡಿ, ಇಲ್ಲ ನಮ್ಮವ್ರನ್ನೇ ಕಳಿಸ್ತೀವಿ, ಕಳಿಸ್ಕೊಡಿ ಅಂತಾರೆ. ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ